ನಮಸ್ತೆ ಸರ್. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಸಾಗರ್ ಅಂತ. ಎಲ್ಲಿಂದ ಬಂದಿರೋದು ಸರ್ ನಾನು ನೀವು? ಚಿಕ್ಕಬಳ್ಳಾಪುರ ಪೆರಸಂದ್ರ ಊರು. ಕೃಷಿ ಮೇಳಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಿ ಸರ್? ಎಷ್ಟು ವರ್ಷದಿಂದ? ಮೇಡಮ್ ಆ್ಯಕ್ಚುಲಿ ನಾನು ಒಬ್ಬ BSc ಆರ್ಟಿಕಲ್ಚರ್ ಸ್ಟೂಡೆಂಟು. ನಾನು ಊರಲ್ಲೇ ತೋಟ ಮಾಡ್ಕೊಂಡಿದ್ದೀನಿ. ಈಗ ನಾನು ಸುಮಾರು ಮೇಳ ಅಟೆಂಡ್ ಮಾಡ್ತಾನೆ ಇರ್ತೀನಿ. ಪ್ರತಿ ಸಲ ಮೇಳನೂ ಅಟೆಂಡ್ ಮಾಡಿದ್ದೀನಿ. ಲಾಸ್ಟ್ ಇಯರು ಮಾಡಿದ್ದೆ. ಅದಕ್ಕೆ ಲಾಸ್ಟ್ ಇಯರ್ ಮಾಡಿದ್ದೆ. ಬಿಫೋರ್ ಲಾಸ್ಟ್ ಇಯರ್ ಮಾಡಿರಲಿಲ್ಲ. ಈ ವರ್ಷ ಅಟೆಂಡ್ ಮಾಡಿದ್ದೀನಿ. ಏನು ಅನಿಸ್ತಿದೆ ಸರ್ ಲಾಸ್ಟ್ ಕಂಪೇರ್ ಬೇರೆ ಇಯರ್ಸ್ಗೂ ಈ ವರ್ಷಕ್ಕೂ ಏನು ಹೊಸದಂತ ಅನಿಸ್ತಿದೆ ಈ ವರ್ಷದ ಕೃಷಿ ಈಗ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೆ ಏನಪ್ಪ ಡಿಫರೆನ್ಸು ಅಂದರೆ ಇಂಪ್ಲಿಮೆಂಟ್ ಎಲ್ಲ ಮಾಡಿದ್ದಾರೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಅಗ್ರಿಕಲ್ಚರ್ ಏನು ಮಾಡ್ಬೋದು, ಸೆನ್ಸರ್ಸ್ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು, ಆಟೋಮೇಷನ್ ಹೆಂಗೆ ಮಾಡ್ಬೋದು, ಸೆನ್ಸರ್ ಯೂಸ್ ಮಾಡ್ಕೊಂಡು ಆಟೋಮೇಷನ್ ಯಾವ ಥರ ಮಾಡ್ಬೋದು, ವೆದರ್ ಫೋರ್ಕಾಸ್ಟ್ ಯಾವ ಥರ ಮಾಡ್ಬೋದು, ಆ ಥರ ತುಂಬ ಜನ ಕಂಪ್ನೀಸ್ ಎಲ್ಲ ಬಂದಿದ್ದಾರೆ. ಅದ್ರ ನಮಗೆ ಒಂಥರ ಪ್ರತ್ಯಕ್ಷತೆ ಸಿಗ್ದಂಗೆ ಆಗುತ್ತೆ. ರೈತರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಸಿಗ್ದಂಗೆ ಆಗುತ್ತೆ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಯಾವುದಾದ್ರೂ ಮತ್ತು ಇಂಪಾರ್ಟೆನ್ಸು ಬಿ ಪಾರ್ಕ್, ಮೇಯ್ನ್ಲಿ ಬಿ ಪಾರ್ಕ್ ಈ ಸಲ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪರಿಸರ, ನಮ್ಮ ಆಹಾರ ಉಳಿಬೇಕು ಅಂದರೆ ನಾಳೆ ಬೆಳಗ್ಗೆ ಹನಿಬೀಸ್ ಇರಬೇಕು. ಅದರಿಂದಾಗಿ ಈ ಸಲ ಹನಿಬಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆ ಖುಷಿ ಆಯಿತು. ಹನಿಬಿನ ನಿಮಗೆ ಇಷ್ಟ ಆಗಿದ್ದು ಯಾವುದು ಸರ್? ನನಗೆ ಬಿ ಪಾರ್ಕ್ ಒಂದು ಇಷ್ಟ ಆಯಿತು. ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಇರಿಗೇಷನ್ ಅದೊಂದು ಇಷ್ಟ ಆಯಿತು. ಯಾವುದಾದ್ರೂ ನೀವು ಇಲ್ಲಿಂದ ಮಾಹಿತಿ ತೊಗೊಂಡು ನಿಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿದ್ಯಾ? ಮೇಡಮ್ ಈಗ ಮೊಬಿಟೆಕ್ ಅಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆನ್ಸರ್ ಕೇಳಿದ್ದೀವಿ. ಅದು ವೆದರ್ ಫೋರ್ಕಾಸ್ಟು, ಡಿಸೀಸ್ ಫೋರ್ಕಾಸ್ಟ್ ಮಾಡುತ್ತೆ ಅಂತ. ಅದ್ರ ಬಗ್ಗೆ ಮಾತಾಡ್ತಾ ಕೇಳಿದ್ದೀನಿ ಮೇಡಮ್, ಎನ್ಕ್ವೈರಿ ಮಾಡ್ಕೊಂಡಿದ್ದೀನಿ. ರೈತರಿಗೆಲ್ಲ ಕೃಷಿ ಮೇಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್ ರೈತರು ಅಂದರೆ ಹೆಂಗಾಗ್ಬಿಟ್ಟವ್ರೆ ಅಂದರೆ ಈಗ ಕೃಷಿ ಮೇಳಕ್ಕೆ ಬರೋಕ್ಕೆ ಮಾತ್ರ ರೈತರು ಆಗ್ಬಿಟ್ಟವ್ರೆ. ಇಲ್ಲಿ ಬರ್ತಾರೆ, ರೈತರಿಗೆ ಒಳ್ಳೇದಾಗಲಿ, ರೈತರು ಹಿಂಗೆಲ್ಲ ಮಾಡ್ಬೋದು, ರೈತರು ಹಂಗೆಲ್ಲ ಮಾಡ್ಬೋದು ಅಂತಾರೆ. ಇಲ್ಲಿರೋ ಎಲ್ಲ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡ್ರೆ ಇವತ್ತು ರೈತರಿಗೆ ಹೆಣ್ಣು ಕೊಡೋರಿಲ್ಲ. ಅದೊಂದು ದೊಡ್ಡ ಭಾರಿ ತೊಂದರೆ ಆಗಿದೆ. ಬಟ್ ಅದನ್ನ ತಿಳ್ಕೋಬೇಕು ಜನ. ವಿದ್ಯಾವಂತರಾಗಿ ಇಲ್ಲೇ ಇರೋದಲ್ಲ. ಅಗ್ರಿಕಲ್ಚರು ಹೆಂಗೆ ಅಂದರೆ ಇಷ್ಟೊಂದೆಲ್ಲ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಕೋಟಿಗಟ್ಟಲೆ ಬಂಡವಾಳ ಹಾಕಿ ಅಗ್ರಿಕಲ್ಚರ್ ಮಾಡಿದ್ರು ಕೂಡ ಇವತ್ತು ಯಾರೂ ಧೈರ್ಯ ಮಾಡಿ ರೈತರಿಗೆ ಹೆಣ್ಣು ಕೊಡ್ತಿಲ್ಲ. ಅದೊಂದು ದೊಡ್ಡ ಸಮಸ್ಯೆ ನಮ್ಮಲ್ಲಿ. ಆದ್ದರಿಂದ ನಾನು ಹೇಳ್ತೀನಿ, ರೈತರಿಗೆ ಪ್ರೋತ್ಸಾಹ ಮಾಡಿ, ರೈತರಿಗೆ ಹೆಣ್ಣು ಕೊಡಿ, ಅವರು ಸಾಕ್ತಾರೆ ಅನ್ನೋದು ನೋಡ್ಬೋದು. ನೀವು ಎಷ್ಟೊಂದು ಜನ ಸಾಧಕರಿಗೆ ನೀವೇ ಪ್ರೈಸ್ ಕೊಡ್ತೀರಾ. ಅವ್ರ ಮನೆಯಲ್ಲೆಲ್ಲ ಹೆಣ್ಮಕ್ಳು ಇರ್ತಾರೆ, ಅವ್ರನ್ನೆಲ್ಲ ಚೆನ್ನಾಗಿ ಸಾಕಿರ್ತಾರೆ ಕೂಡ. ನೀವೇ ಬೆಳಗ್ಗೆಯಿಂದ ಪ್ರೈಸ್ ಕೊಟ್ಟಿರ್ತೀರಾ, ಅವ್ರನ್ನೆಲ್ಲ ಕೇಳಿ ಹೆಂಗೆ ಸಾಕಿರ್ತಾರೆ ಅವ್ರ ಹೆಣ್ಮಕ್ಳನ್ನ ಎಲ್ಲ ಅಂತ ಗೊತ್ತಾಗುತ್ತೆ. ಈ ವಿಷಯದ ನಿಮಗೆ ಆ ವಿಷಯ ಹೇಳ್ಬೇಕಂತಿತ್ತು ನನಗೆ, ಅದಕ್ಕೆ ಹೇಳಿದ್ದು. ಮತ್ತೇನಾದರೂ ಇತ್ತು ಹೇಳಿ ಕೇಳಿ. ನಿಮ್ಮ ಅನಿಸಿಕೆಗಳೇನು ಸರ್? ಟೋಟಲ್ ಆಗಿ ಏನು ಅನಿಸುತ್ತೆ? ಮೇಡಮ್ ತುಂಬ ಆರ್ಗನೈಸ್ ಆಗಿದೆ. ಇಂಥ ಬೆಂಗಳೂರು ಅಂತ ಒಂದು ದೊಡ್ಡ ಸಿಟಿಯಲ್ಲಿ ಕೃಷಿ ಮೇಳ ಮಾಡೋದು ಏನು ಕಮ್ಮಿ ಕೆಲಸ ಅಲ್ಲ. ಟ್ರಾಫಿಕ್ ವೈಲೇಷನು, ಟ್ರಾಫಿಕ್ ಕಂಟ್ರೋಲು ಇದೆಲ್ಲ ಮಾಡಿದ್ದಾರೆ. ಈಗ ಕೆಲವ್ರು ಗೊತ್ತಿಲ್ಲದೆ, ಪಾಪ ಪಾರ್ಕಿಂಗ್ ಗೊತ್ತಿಲ್ಲದೆ ಕೆಲವರೆಲ್ಲ ವೆಹಿಕಲ್ಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಾಗಿತ್ತು ಅವ್ರಿಗೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮೇಡಮ್. ಟ್ರಾಫಿಕ್ ಆಗ್ದಿರಾ ಎಲ್ಲ ಕಡೆಯಿಂದನೂ ಬರೋಂಗೆ ಮಾಡಿ, ಇನ್ಫಾರ್ಮೇಷನ್ ಒಳ್ಳೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೇನು ತೊಂದರೆ ಇಲ್ಲ ಮೇಡಮ್, ಸಂಶಯ ಇಲ್ಲ. ಥ್ಯಾಂಕ್ ಯು ಮೇಡಮ್.